ಸುದೀಪ್ ಸರ್ ಬಂದು ಲಿಮ್ಸ್ ಲಾಂಚ್ ಮಾಡಿದ್ರು, ಟೈಟಲ್ ಲಾಂಚ್ ಮಾಡಿದ್ರು. ಇವತ್ತು ಮೊದಲನೇ ಹಾಡು ಲಾಂಚ್ ಆಗಿದೆ. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್? ಅಲ್ಲ ಅದೇ ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದ್ದೀವಲ್ಲ, ಈಗ ನೋಡಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ ಖುಷಿ ಆಗ್ತಿದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಡಿನ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅಂದರೆ ಈಗ ಎಲ್ಲ ತಾಯಿದಿರು ಮಕ್ಕಳು ಕಷ್ಟ ಏನೇ ಇದ್ರೂ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಲೇ ಇದು ಮಾಡೋದು. ಈ ಸಿನಿಮಾದಲ್ಲೂ ಅದೇ ಥರನೇ, ತಾಯಿಗೆ ಏನೇ ಕಷ್ಟ ಇದ್ದರೂ ಕೂಡ ಅವ್ನ ಮಗಂಗೆ ಏನೋ ಒಳ್ಳೇದಾಗಬೇಕು, ಅವ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನು ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಒಂದು ಈ ಸಿನಿಮಾ ಕತೆ. ನಿಮ್ಗೆ ಏನು ಕನೆಕ್ಟ್ ಆಯಿತು ಸರ್ ಹಾಡು ಕೇಳಿದಾಗ? ಇಲ್ಲ ಎಲ್ರಿಗೂ ಅದೇ ಅಲ್ವಾ, ನಮ್ಮ ತಾಯಿ ನೆನಪಾಗ್ತಾರೆ ಈ ಸಾಂಗ್ ಕೇಳಿದಾಗ. ನಮ್ಮನ್ನು ಈಗ ಇದೇ ಥರ ಬೆಳೆಸಿದ್ದಲ್ವ, ಒಳ್ಳೇದು ಒಳ್ಳೇದು ಮಾಡಬೇಕು ಇನ್ನೇನೋ ಇದೇ ಥರ ಹೇಳಿರ್ತಾರಲ್ಲ ಎಲ್ಲರಿಗೂ. ಈಗ ಯಾರಿಗೆ ಆದ್ರೂ ಈ ಸಾಂಗ್ ಕೇಳಿದ್ರೆ ಅವ್ರ ತಾಯಿನೇ ನೆನಪಾಗ್ತಾರೆ. ಅವ್ರು ಹೇಳಿರ್ತಾರೆ, ಎಲ್ಲ ತಾಯಿದಿರಿ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗಲಿ, ಒಳ್ಳೆ ಥರದಲ್ಲಿ ಬದುಕು, ಒಳ್ಳೇದು ಮಾಡು, ಇದೇ ಹೇಳಿರ್ತಾರಲ್ಲ. ಅದೆಲ್ಲ ನೆನಪಾಗುತ್ತೆ ಅಷ್ಟೇ. ಇಲ್ಲ, ನಿಖಿಲ್ ಸರು ಟೀಸರ್ ರಿಲೀಸ್ ಆದಾಗಲೇ ಕಾಲ್ ಮಾಡಿದರು. ಅವ್ರು ಹೇಳಿದರು, ತುಂಬ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ, ನಂಗೆ ತುಂಬ ಇಷ್ಟ ಆಯಿತು ಕಣ, ಇದು ಮಾಡು. ಬಟ್ ಅದು ಹೇಳಿದರು, ಏನೇ ಸಪೋರ್ಟ್ ಬೇಕು ಏನೇ ಬೇಕು ಅಂದರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಒಂದೇನಾದ್ರು ಲಾಂಚ್ ಮಾಡಬೇಕಾಗತ್ತಣ ಅಂತ. ಸೊ ಬಂದು ಲಾಂಚ್ ಮಾಡಿಕೊಟ್ಟಿದ್ರೆ ತುಂಬ ಖುಷಿ ಆಗುತ್ತೆ. ಅವರು ಇವತ್ತು ನೀವು ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಬ್ಯುಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ. ಅಂದರೆ ಆಮೇಲೆ ಇನ್ನೊಂದೇನಂದರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಲೇ ಮಾಡಿರೋದು. ಮೋಹನ್ ಲಾಲ್ ಸರ್ ಜೊತೆ ಮಾಡಿದ್ದಾರೆ, ಡುಲ್ಕರ್ ಸಲ್ಮಾನ್ ಅವ್ರ ಜೊತೆ ಮಾಡ್ತಿದ್ದಾರೆ, ತುಂಬ ದೊಡ್ಡ ದೊಡ್ಡ ಸಿನಿಮಾ. ಬಟ್ ನಮ್ಮಂಥ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದ್ದಾರಲ್ಲ, ಅದು ಖುಷಿ ಅನಿಸುತ್ತೆ. ಬಟ್ ಅವ್ರು ಹೇಳಿದ್ರು, ಸ್ಟಾರ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ರಿ, ಸ್ಕ್ರಿಪ್ಟ್ ಇಷ್ಟ ಆಯಿತು, ಇದಾಯಿತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು ಅವ್ರಿಗೆ. ಫಸ್ಟ್ ಶೆಡ್ಯೂಲ್ ಆದಮೇಲೆ ಅವರೇ ಹೇಳಿದ್ರು, ಇಲ್ಲ ನಾನೇನು ಅಂದ್ಕೊಂಡಿದ್ದೆ, ನನಗೇನು ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗಬೇಕು ಅಂತ ಇತ್ತು, ಅದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗೇ ಸಿಕ್ತು, ನನಗೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳಿದರು. ಸಾಂಗು ಅದೇ ಹೇಳೋನಲ್ಲ, ತಾಯಿ ಮಗನ ಬಾಂಧವ್ಯ ಇರೋಂಥ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ. ರಿಲೀಸು ನಾವು ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟು, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಸೊ ಕ್ಯಾಮಿಯೋ ಅದು ನಡೀತಾ ಇದೆ. ಸೌತಲ್ಲಿ ಯಾರು ಫೆಮಿಲಿಯರ್ ಇರೋರನ್ನ ಕರ್ಕೊಬರ್ಬೇಕು ಅಂತ ಇದೆ, ನಡೀತಿದೆ. ಒಂದು 2-3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ, ಸೌತಲ್ಲಿ ಫೇಮಸ್ ಇರೋರ ಹತ್ರ. ಯಾರು ಇನ್ನೂ ಫೈನಲ್ ಆಗಿಲ್ಲ, ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಫೈನಲ್ ಆಗುತ್ತೆ ಅದು. ಯಾವ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀರಾ? ಅದೇ ಇದು ಗೌರಿ ಆರ್ಟ್ಸು ನಮ್ಮದೇ ಪ್ರೊಡಕ್ಷನ್ ಗೌರಿ ಆರ್ಟ್ಸು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀವಿ, ನೋಡಿ ಎಲ್ಲ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.